ಇಲ್ಲಿ ತನಕ ಏನೇನಾಯಿತು ಅನ್ನೋದು ಗೊತ್ತಾಯಿತು. 25ನೇ ತಾರೀಖಿನ ಘಟನೆ ಇದು. 26ನೇ ತಾರೀಕು ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆ ಬಿಜೆಪಿಯಿಂದ ಆಗಿತ್ತು. ಅದರ ಹಿಂದಿನ ದಿವಸ ಎಥೆನಾಲ್ ಘಟಕದ ಉದ್ಘಾಟನೆಗೆ ನಾಯಕರುಗಳನ್ನು ಆಹ್ವಾನಿಸೋದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳರು ದಿಲ್ಲಿಗೆ ಹೋಗಿದ್ರು, ಪಾರ್ಲಿಮೆಂಟ್ ಭವನಕ್ಕೆ ಹೋಗಿದ್ರು, ಪಾರ್ಲಿಮೆಂಟ್ನ ಕ್ಯಾಂಟೀನ್ನಲ್ಲಿದ್ದರು. ಬೇರೆ ಬೇರೆ ಕೆಲಸಕ್ಕೋಸ್ಕರ ಅಲ್ಲಿ ಪ್ರಭಾಕರ್ ಕೋರೆ ಮತ್ತು ಮಹಾಂತೇಶ್ ಕವಟಗಿ ಮಠ ಇಬ್ಬರು ಬೆಳಗಾವಿ ಜಿಲ್ಲೆಯವರು ಬಿಜೆಪಿ ನಾಯಕರು ಹೋಗಿದ್ರು. 3 ಜನ ಒಂದು ಟೇಬಲ್ ಮೇಲೆ ಕೂತ್ಕೊಂಡಿದ್ರಂತೆ. ಒಂದು ಟೇಬಲಿಗೆ 3 ಜನ ಕೂತ್ಕೊಂಡಿದ್ದಾರೆ. ಅಚಾನಕ್ಕಾಗಿ ಎದುರುಗಡೆಯಿಂದ ಅನ್ಎಕ್ಸ್ಪೆಕ್ಟೆಡ್ಲಿ ಬರ್ತಾರೆ ಗಿರ್ತಾರೆ, ಏನೂ ಗೊತ್ತಿಲ್ಲ, ಅಮಿತ್ ಶಾ ಮತ್ತು JP ನಡ್ಡಾ ಒಟ್ಟೊಟ್ಟಿಗೆ ಬಂದ್ರಂತೆ. ಪಾರ್ಲಿಮೆಂಟ್ ಕ್ಯಾಂಟೀನ್ ಒಳಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲಿದ್ದವರೆಲ್ಲ ಓಯ್ಯೋ ಅಮಿತ್ ಶಾ JP ನಡ್ಡಾ ಬಂದ್ರು ಅಂತ ಗೌರವಪೂರ್ವಕವಾಗಿ ಎದ್ದು ನಿಂತಿದ್ದಾರೆ. JP ನಡ್ಡಾ ಅಮಿತ್ ಶಾ ಅಚಾನಕ್ಕಾಗಿ ಪಾರ್ಲಿಮೆಂಟ್ನ ಕ್ಯಾಂಟೀನ್ ಒಳಗೆ ಬರ್ತಾ ಇದ್ದಂತೆ ಗೌರವಪೂರ್ವಕವಾಗಿ ಎದ್ದು ನಿಂತಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ಪ್ರಭಾಕರ್ ಕೋರೆ, ಮಹಾಂತೇಶ್ ಕವಟಗಿ ಮಠ ಅವರು ಕೂಡ ಎದ್ದು ನಿಂತಿದ್ದಾರೆ. JP ನಡ್ಡಾ ಅವರು ಕೇಸೆ ಹೇ ಕೋರೆಜಿ ಅಂತ ಪ್ರಭಾಕರ್ ಕೋರೆ ಅವರ ಉಭಯ ಕುಶಲೋಪರಿ ವಿಚಾರಿಸಿದ್ದಾರೆ, ಹೇಗಿದ್ದೀರಿ ಅಂತ. ಅಲ್ಲೇ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್ರು JP ನಡ್ಡಾ ಅವರಿಗೆ ನಮಸ್ಕರಿಸಿ ನಿಮ್ಮ ಭೇಟಿಗೆ ಸಮಯ ಕೊಡಿ ಅಂದ್ರಂತ. ನಿಮ್ಮ ಭೇಟಿಗೆ ಸಮಯ ಕೊಡಿ ಅಂದಿದ್ದಾರೆ JP ನಡ್ಡಾ ಅವರಿಗೆ. JP ನಡ್ಡಾ ಅವರು ಅದಕ್ಕೆ ಉತ್ತರಿಸದೆ ಅಮಿತ್ ಶಾ ಅವರ ಕಡೆ ಕೈ ತೋರಿಸಿದ್ದಾರೆ. ನಿಮ್ಮ ಭೇಟಿಗೆ ಸಮಯ ಕೊಡಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳರು ಕೇಳಿದಾಗ JP ನಡ್ಡಾ ಅವರು ಅಮಿತ್ ಶಾ ಅವರ ಕಡೆ ಕೈ ತೋರಿಸಿದ್ರಂತೆ. ಅಮಿತ್ ಶಾ ಅವರ ಹತ್ರ ಹೋಗಿ ಬಸನಗೌಡ ಪಾಟೀಲ್ ಯತ್ನಾಳರು ನಮಸ್ಕಾರ ಅಂದಿದ್ದಾರೆ. ಅಮಿತ್ ಶಾ ಅವರು ತಿರುಗು ನೋಡಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳರ ನಮಸ್ಕಾರಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅಲ್ಲಿದ್ದ ಸಂಸದರನ್ನ ಮಾತಾಡಿಸಿ ಹೊರಗೆ ಹೋಗ್ಬಿಟ್ಟಿದ್ದಾರೆ ಅಮಿತ್ ಶಾ ಮತ್ತು JP ನಡ್ಡಾ ಅವರು. ಎದುರಿಗೆ ಬಂದು ನಮಸ್ಕಾರ ಅಂದ್ರು. ಯತ್ನಾಳರ ಕಡೆ ತಿರುಗಿ ನೋಡಿಲ್ಲ. ಅದಾಗಿ 24 ಗಂಟೆಗಳ ಒಳಗೆ ಯತ್ನಾಳರ ಉಚ್ಚಾಟನೆಯ ನೋಟಿಫಿಕೇಶನ್ ಬಂದಿದೆ 24 ಗಂಟೆಗಳ ಒಳಗೆ.
26ನೇ ತಾರೀಕು ಉಚ್ಚಾಟನೆ ಆಗಿದ್ದು 25ನೇ ತಾರೀಕು ನಡೆದ ಘಟನೆ. ಅಷ್ಟೊತ್ತಿಗಾಗಲೇ ಉಚ್ಚಾಟನೆಯ ತೀರ್ಮಾನ ಬಹುಶಃ ಆಗಿ ಹೋಗಿತ್ತು. ಆದೇಶ ಪ್ರಿಂಟ್ಔಟ್ ಬರೋದೊಂದು ಬಾಕಿ ಇತ್ತು ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.